ಯಾವ ತರದ ಅದನ್ನ ಸಮರ್ಥನೆ ಮಾಡಿಕೊಳ್ಳೋದು ನಾವು ಜನರ ಮಧ್ಯೆ? ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದವರು NPS ಅಲ್ಲಿ ಇದ್ದಾರೆ, ಅವರಿಂದ ಆಯ್ಕೆ ಆಗಿ ಬಂದಿರ್ತಕ್ಕಂಥ ನಾವು OPS ಅಲ್ಲಿ ಇದ್ದೇವೆ. ಕಳೆದ ವಾರ ಕೂಡ ಇದೇ ಭಾಷಣ ಇಲ್ಲಿ ಆಗೈತಿ ಸರ್. ಅದಾಗಿದ್ದು ವಾರ ಕೂಡ ಇದೆ. ನಾವು ಅಧ್ಯಕ್ಷ ಸರ್ ಮಾತಾಡಿದ್ದೇ ಆಡಿಸ್ತಿರ್ತೀರಾ ಪ್ರತಿ ವಾರ ಇಲ್ಲಿ ಸರ್. ಲಾಸ್ಟ್ ವೀಕು ಇಲ್ಲೇ ಕೂತ್ಕೊಂಡು ಕೇಳಿದ್ವಿ ನಾವು, ಇದೇ ಭಾಷಣ ಕೇಳಿದ್ವಿ. ಇದು ರೈಸ್ ಆಗದೆ ತಪ್ಪು. 2 ಸಲ 3 ಸಲ ಒಂದೊಂದು ಸಿಟ್ಟಿಂಗ್ ಅಲ್ಲಿ ಪ್ರತಿ ಸಲ ರೈಸ್ ಮಾಡೋದು, ಪ್ರತಿ ಸಲ ಪ್ರೆಷರೈಸ್ ಮಾಡೋದೇ ಸಮಸ್ಯೆ ಬಗೆಯವರಿಗೆ ನಾವು ಹೇಳಿದ್ದನ್ನ ಹೇಳುವವರೇ ಕ್ವಶನ್ ಅವರಲ್ಲಿ ಈ ತರ ನೀವು ಭಾಷಣ ಸಭಾಪತಿಗಳೇ, ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಅನ್ನೋ ಕಾರಣಕ್ಕೆ ನಾವು ಮತ್ತೆ ಮತ್ತೆ ಚರ್ಚೆಯನ್ನು ಮಾಡ್ತೇವೆ. ಸರ್ಕಾರ ತಾಯಿ ಸ್ಥಾನದಲ್ಲಿದೆ. ಮಗು ಹೊತ್ತಾಗ ಯಾಕೆ ಕಳ್ತಾ ಇದೆ ಅಂತ ಕೇಳ್ತಕ್ಕಂಥ ವ್ಯವಧಾನ, ಅದಕ್ಕೆ ಸಮಾಧಾನ ಪಡಿಸ್ತಕ್ಕಂಥ ಜವಾಬ್ದಾರಿ ಅಲ್ಲಿರೋದ್ರಿಂದ ಸರ್ಕಾರ ತಾಳ್ಮೆಯಿಂದ ವರ್ತಿಸಬೇಕು. ನಾವು ಪದೇ ಪದೇ ಚರ್ಚೆ ಮಾಡ್ತೀವಿ ಅಂದ್ರೆ ಇದಕ್ಕೋಸ್ಕರನೇ ಬಂದಿದ್ದೆ. ನಮ್ಮನ್ನ ಅವರು ಕಳಿಸ್ಕೊಟ್ಟಿದೆ ಈ ಸಲುವಾಗಿ. ನಮ್ಮ ನೋವನ್ನ ನೀವು ಸದನದಲ್ಲಿ ಪ್ರತಿಧ್ವನಿ ಮಾಡಬೇಕು, ಪರಿಹಾರ ಕಂಡುಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನಮ್ಮ ಸನ್ಮಾನ್ಯ ಸದಸ್ಯರು ಒತ್ತಾಯ ಮಾಡಿದ್ದಾರೆ, ನಾವು ಕೂಡಲೇ ಜೀವಂತ ಇರುವಂತ ಸಮಿತಿಯನ್ನ ರಚನೆ ಮಾಡಿ, ಸತ್ತೋಗಿರ್ತಕ್ಕಂಥ ಅವ್ರಿಗೆ ಸಮಿತಿ ರಚನೆ ಮಾಡಿ ನೀವು ಮೀಟಿಂಗ್ ಮಾಡಬೇಡ ಅಂತ ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರಿಗೂ ಸಂಕೋಚ ಇಲ್ಲ. ಮೀಟಿಂಗ್ ಮಾಡದೇ ಇರುವಂತ ಆ ಕಮಿಟಿಗೆ ಸದಸ್ಯರಾಗಿರ್ಬೇಕು ಅಂತೇಳಿ ಅವರು ಸ್ವಾಭಿಮಾನದಿಂದ ಯೋಚನೆ ಮಾಡ್ತಾ ಇಲ್ಲ. ಕಳೆದ 3-4 ವರ್ಷದಿಂದ ಡೆಡ್ ಕಮಿಟಿ ಅದು. ಅದಕ್ಕೆ ಯಾಕಿದವರು ಅಧಿಕಾರಿಗಳು? ಅದಕ್ಕೋಸ್ಕರ ಜನಪ್ರತಿನಿಧಿಗಳು ಸೇರಿದಂತ ಒಂದು ಸಮಿತಿಯನ್ನ ಮಾಡಿ, ಅದು ಆಗೋದಿಲ್ವಾ? ಸನ್ಮಾನ್ಯ ಕಾನೂನು ಸಚಿವರಿಗೆ ವಿನಂತಿ ಮಾಡಿಕೊಳ್ತೇನೆ, ನಾನಂತೂ ತಯಾರಿದ್ದೇನೆ.